ಬಿಸಿ ಊಟ, ಹಾಸ್ಟೆಲ್ ನೌಕರದಾರರೇ ಒಂದಾಗಿ ಎಲ್ಲ ಕಾರ್ಮಿಕರಿಗೂ ಉದ್ಯೋಗ ಭದ್ರತೆ ನೀಡಿರೆ ಎಲ್ಲ ಕಾರ್ಮಿಕರಿಗೂ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಎಲ್ಲ ನೌಕರದಾರಿಗೂ ಸರ್ಕಾರಿ ನೌಕರದಾರರೆಂದು ಪರಿಗಣಿಸಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಯಶಸ್ವಿಯಾಗಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಯಶಸ್ವಿಯಾಗಲಿ ಇನ್ಕಲಾಬ್ ಜಿಂದಾಬಾದ್ ಇನ್ಕಲಾಬ್ ಜಿಂದಾಬಾದ್ ಇಡೀ ದೇಶದ ಕಾರ್ಮಿಕರೇ ಒಂದಾಗಿ ಇಡೀ ದೇಶದ ಕಾರ್ಮಿಕರೇ ಒಂದಾಗಿ ಬೇಕೇ ಬೇಕು 5,000 ಕೊಡ್ಬೇಕಂತ ಕೇಳಿದೀವಿ. ಅಖಿಲ ಭಾರತ ಮಟ್ಟದಲ್ಲಿ 26,000 ಅಂತೇಳಿ ಹೇಳಿದಾರ. ಇದು ಒಂದು ಕನಿಷ್ಠವಾಗಿ ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಇದನ್ನ ಕೊಡ್ಲಾರ್ದೇನೆ ಬರೇ ಪುಡಿಗಾಸಿನ ಮೇಲೆ 10,000 12,000 ಕೊಟ್ಟು ಇವತ್ತ ನಮ್ಮ ಕಾರ್ಮಿಕರನ್ನ ಬಿಡಿಸ್ಕೊಳ್ತಾ ಇದಾರ. ಅಷ್ಟೇ ಅಲ್ಲದೆ ಇವತ್ತ ಹಲವಾರು ಏನು ಸ್ಕೀಮ್ ವರ್ಕರ್ಸ್ ಅಂತ ಏನ್ ಕರಿತೀವಿ, ಅವರಿಗೆ ಮೊದಲು ಏನ್ ನೀವು ಸ್ಕೀಮ್ ವರ್ಕರ್ಸ್ 5 ವರ್ಷ ಕೆಲಸ ಮಾಡ್ಬೇಕಷ್ಟೇ ನೀವು ಅಂತೇಳಿ ತಗೊಂಡ್ರು. ಇವಾಗ ಇಡೀ ಸರ್ವಿಸ್ ಅಲ್ಲಿ ಮುಗಿಸ್ತಾ ಇದಾರ. ಏನ್ ನಿಮ್ ಕುತಂತ್ರ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಸರ್ಕಾರಕ್ಕೆ. ನೀವು ಹೇಳೋದೊಂದು ಮಾಡೋದೊಂದು. 5 ವರ್ಷ ಸ್ಕೀಮ್ ಅಂತ ತಂದು ಸರ್ವಿಸ್ ಇಲ್ಲಿ ಮುಗಿಸ್ತಾ ಇದ್ರಿ ಅಂದ್ರೆ ನಿಮ್ಮ ಉದ್ದೇಶ ಏನು? ಪುಡಿಗಾಸಿನಲ್ಲಿ ಕಾರ್ಮಿಕರು, ಅಸಂಘಟಿತ ವಲಯದ ಕಾರ್ಮಿಕರು, ಗುತ್ತಿಗೆ ಕಾರ್ಮಿಕರು ಮತ್ತು ಸ್ಕೀಮ್ ಕಾರ್ಮಿಕರು ಸೇರಿದಂತೆ ಎಲ್ಲಾ ಕಾರ್ಮಿಕರಿಗೆ ರಾಷ್ಟ್ರೀಯ ಕನಿಷ್ಠ ವೇತನ ರೂಪಾಯಿ 25,000 ಪ್ರತಿ ತಿಂಗಳು ನೀಡಬೇಕು. 3ನೇ ಬೇಡಿಕೆ, ವಿವಿಧ ಯೋಜನೆಗಳು ಮತ್ತು ನೆಪಗಳ ಅಡಿಯಲ್ಲಿ ಯಾವುದೇ ರೀತಿಯ ಕೆಲಸವನ್ನು ಹೊರಗುತ್ತಿಗೆ, ಸ್ಥಿರ ಅವಧಿಯ ಉದ್ಯೋಗ, ಅಪ್ರೆಂಟಿಸ್ಗಳು, ತರಬೇತಿದಾರರು ಇತ್ಯಾದಿ ಕ್ಯಾಶುವಲ್ ಮಾಡಬಾರದು. ಗುತ್ತಿಗೆ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ತಕ್ಷಣ ಜಾರಿಗೊಳಿಸಿ. 4ನೇ ಬೇಡಿಕೆ, ಅಸಂಘಟಿತ ಕಾರ್ಮಿಕರು ಮತ್ತು ಕೃಷಿ ಕಾರ್ಮಿಕರು ಸೇರಿದಂತೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ಕನಿಷ್ಠ ರೂಪಾಯಿ 9,000 ಪಿಂಚಣಿ ಮತ್ತು ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಿ.